ಇಡೀ ದೇಶವು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭವನ್ನು ಆಚರಿಸಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶದ ಹಲವೆಡೆ ಹಲವು ಹಬ್ಬದಾಚರಣೆ ಮಾಡಲಾಗಿತ್ತು. ಹರಿಯಾಣದ ಭಿವಾನಿಯಲ್ಲಿ ರಾಮಲೀಲಾ ಕಾರ್ಯಕ್ರಮದ ವೇಳೆ ಹನುಮಾನ್ ಪಾತ್ರವನ್ನ ನಿರ್ವಹಿಸ್ತಾ ಇದ್ದ ವ್ಯಕ್ತಿಯೊಬ್ಬರು ತಕ್ಷಣ ಹೃದಯಾಘಾತದಿಂದ ಸಾವನ್ನಪ್ಪಿದ ಘಟನೆ ನಡೆದಿದೆ. ಹರೀಶ್ ಮೆಹ್ತಾ ಎಂಬುವರು ನೃತ್ಯ ಮಾಡ್ತಲೇ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಅಲ್ಲಿ ಏನಾಗುತ್ತೆ ಅನ್ನುವವರಿಗೆ ಜನರಿಗೆ ಏನಾಗಿದೆ ಅಂತ ಅರ್ಥವಾಗಲಿಲ್ಲ. ರಾಮನಿಗೆ ಕೈ ಮುಗಿತಾ ಇದ್ದಂತೆ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ನಗರದ ಜವಾಹರ್ ಚೌಕ್ನಲ್ಲಿ ಸಾಮಾಜಿಕ ಸಂಸ್ಥೆಯಿಂದ ಭಗವಾನ್ ರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ರಾಮಲೀಲಾ ಆಯೋಜಿಸಲಾಗಿತ್ತು. ಈ ವೇಳೆ ರಾಮಾಯಣದ ಪಾತ್ರಧಾರಿಗಳು ಹಾಡು ನೃತ್ಯವನ್ನ ಮಾಡ್ತಾ ಇದ್ರು. ತಮ್ಮ ಹಾಡು ಮುಗಿದಾಗ ಹನುಮಾನ್ ಪಾತ್ರಧಾರಿ ಹರೀಶ್ ಮೆಹ್ತಾ ಅವರು ರಾಮನ ಪಾದಗಳಿಗೆ ನಮಸ್ಕರಿಸುತ್ತಲೇ ತಮ್ಮ ಪ್ರಾಣವನ್ನ ಬಿಟ್ಟಿದ್ದಾರೆ. ವೇದಿಕೆಯ ಸಮಯದಲ್ಲಿ ರಾಮನ ಪಾದಕ್ಕೆ ಪೂಜೆ ಸಲ್ಲಿಸಬೇಕು. ಶ್ರೀರಾಮನ ಸ್ತೋತ್ರಗಳಿಗೆ ನೃತ್ಯ ಮಾಡ್ತಾ ಇದ್ದಾಗ ರಾಮನ ಪಾತ್ರಧಾರಿಯ ಪಾದಗಳಿಗೆ ನಮಸ್ಕರಿಸಿದ್ದಾರೆ. ರಾಮನ ಪಾದದ ಮೇಲೆ ಮಲಗಿದ ತಕ್ಷಣ ಪ್ರಜ್ಞೆ ತಪ್ಪಿದ್ದಾರೆ. ತುಂಬಾ ಸಮಯ ಮೇಲೇಳದ ಕಾರಣ ವೇದಿಕೆಯಲ್ಲಿದ್ದ ಜನರು ಅವರನ್ನ ಮೇಲೆತ್ತಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಹರೀಶ್ ಮೆಹ್ತಾ ಮೇಲೇಳಲಿಲ್ಲ. ಬಳಿಕ ಹನುಮಂತನ ವೇಷದಲ್ಲೇ ಆಸ್ಪತ್ರೆಗೆ ಕರೆದೊಯ್ದರಾದರೂ ವೈದ್ಯರು ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ಹನುಮಂತನ ಪಾತ್ರ ನಿರ್ವಹಿಸ್ತಾ ಇದ್ರು. ಕಾರ್ಯಕ್ರಮದಲ್ಲಿ ರಾಮಲೀಲಾವನ್ನ ಪ್ರದರ್ಶಿಸಲಾಗ್ತಾ ಇದ್ದರಿಂದ ಹನುಮಂತನ ಪಾತ್ರವನ್ನ ಮಾಡೋ ವೇಳೆ ನಿಧನರಾಗಿದ್ದಾರೆ.